ಇದ್ದಿದ್ದಾಗ ವಿಷಯವನ್ನ ಡೈವರ್ಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬೆಳಗಾವಿಯ ಏನು ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಒಂದು ಅಧಿವೇಶನದಲ್ಲಿ ಹಿಂದೂ ವಿರೋಧಿ ಕಾಯ್ದೆಗಳನ್ನು ತರಬೇಕು ಅಂತ ನಿರ್ಧಾರ ಮಾಡಿದೆ. ಆ ಮೂಲಕವಾಗಿ ಸರ್ಕಾರ ವೋಟ್ ಹಾಕಿರುವಂತಹ ಎಲ್ಲಾ ಜನರನ್ನ ಮರೆತು ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಇಟ್ಕೊಂಡು ನಿಲ್ಲುವಂತಹ ಕಳ್ಳರಿಗೆ, ಅಯೋಗ್ಯರಿಗೆ ಅವರ ಪರವಾಗಿ ಕಾಯ್ದೆಯನ್ನ ತಂದು 2020 ಗೋರಕ್ಷಾ ಕಾಯ್ದೆಯನ್ನ ಹೆಸರನ್ನೇ ಬದಲಾಯಿಸ್ತಾ ಇದ್ದಾರೆ. ಇವರು ಜಾನುವಾರು ಅಂತ ಹೆಸರಿಡ್ತಿದ್ದಾರೆ. ಜಾನುವಾರು ಅಂತ ಹೆಸರಿಟ್ಟು ಆ ಮೂಲಕವಾಗಿ ಸಮಾಜವನ್ನ ತಪ್ಪದಾರಿಗೆ ತರುವಂತದ್ದು. ಈ ಗೋರಕ್ಷಾ ಕಾಯ್ದೆಗೆ ತಿದ್ದುಪಡಿ ತಂದು ಇಲ್ಲಿ ತನಕ ಸರ್ಕಾರದ ಹೇಗಿತ್ತು ಕಾಯ್ದೆ ಅಂತ ಹೇಳಿದ್ರೆ, ಯಾವುದೇ ಅಕ್ರಮ ಗೋಸಾಕಟ್ಟದಲ್ಲಿ ಸಿಗಾಕೊಂಡಂತ ಒಂದು ವಾಹನಕ್ಕೆ 5 ಲಕ್ಷ ಬಾಂಡ್ ಅನ್ನ ಇಟ್ಟು, ಅದು ಸರಿಸಮಾನವಾದಂತ ನಗದು ಹಣವನ್ನ ಇಟ್ಟು ಬ್ಯಾಂಕ್ ಅಲ್ಲಿ ಆ ವಾಹನವನ್ನ ಬಿಡಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಸರ್ಕಾರ ಅದನ್ನ ತೆಗೆದು ನಾರ್ಮಲ್ ಆಗಿರುವಂತ ಸರ್ಕಾರ ರೇಟ್ ಜಾಸ್ತಿ ಮಾಡಿರುವಂತ ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ನಮಗ್ ಬರ್ಕೊಡಿ, ಆ ಮೂಲಕವಾಗಿ ನಿಮ್ ವಾಹನವನ್ನ ಬಿಡ್ತೀವಿ. ಬರೀ ಗೋವಲ್ಲ, ಈ ಕರ್ನಾಟಕದಲ್ಲಿ ಇನ್ನೇನೇನ್ ಕಳ್ತನ ಆಗುತ್ತೆ ಎಲ್ಲ ತುಂಬಿಕೊಂಡೋಗಿ ಮುಂದಿನ ದಿನದಲ್ಲಿ ನಾವೆಲ್ಲ ಸೇರ್ಕೊಂಡು ಬೇರೆದೊಂದು ಕಳ್ತನ ಮಾಡ್ಕೊಂಡ್ರು, ಬೇರೆವನ್ನ ಸಾಗಾಟ ಮಾಡಿದ್ರು ನಿಮ್ಗೆ ಇದೇ ರೀತಿ ಕಾನೂನು ತಂದ್ಕೊಡ್ತೀವಿ ಅನ್ನುವಂತ ಒಂದು ದುಷ್ಟವಾದಂತ ಬುದ್ಧಿಯನ್ನ ಕರ್ನಾಟಕ ಸರ್ಕಾರ ಇವತ್ತು ತೋರಿಸ್ಲಿಕ್ಕೆ ಹೊರಟಿದೆ. ಇದನ್ನ ವಿಶ್ವ ಹಿಂದೂ ಪರಿಷತ್, ಹಿಂದೂ ಸಮಾಜ, ಭಾರತದ ಎಲ್ಲ ರೈತರು ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದಕ್ಕೋಸ್ಕರ ನಾವು ಇವತ್ತು ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದೀವಿ. ಇವತ್ತು ಕೂತ್ಕೊಂಡು ಸದನದಲ್ಲಿ ಗಾಂಧಿವಾದ 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 ಅಂತ ಬೊಗಳೆಯನ್ನ ಬಿಡುವಂತಹ ಕಾಂಗ್ರೆಸ್ನ ರಾಷ್ಟ್ರದ ನಾಯಕರಿರ್ಬೋದು, ಇವತ್ತು ಗಾಂಧಿವಾದದ ಬಗ್ಗೆ ಸೋಷಿಯಲಿಸ್ಟ್